ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾಣಕ್ಯ ಟೆಕ್ನಿಕಲ್. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ವಿಜ್ಞಾನ ಕೂಡ ಇದುವರೆಗೆ ಬಗೆಹರಿಸಲಾಗದ 10 ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಬಲಗೈಯನ್ನೇ ಬರೆಯಲು ಬಳಸುವುದು ಏಕೆ? ಪ್ರಪಂಚಾದ್ಯಂತ ಹೆಚ್ಚು ಜನರು ಎಡಗೈಗಿಂತ ಅಧಿಕವಾಗಿ ಬಲಗೈಯನ್ನೇ ಬರೆಯಲು ಬಳಸುವುದು ಏಕೆ ಎಂದು ಇದುವರೆಗೆ ಯಾವ ವಿಜ್ಞಾನಿಗಳು ಸಹ ವಿವರಣೆ ನೀಡಿಲ್ಲ. ನಂಬರ್ 2, ಅಂತಃಪ್ರಜ್ಞೆ, ಸಿಕ್ಸ್ತ್ ಸೆನ್ಸ್. ಈ ಸಿಕ್ಸ್ತ್ ಸೆನ್ಸ್ ಮನೋವೈದ್ಯರಿಗೂ ಸಹ ವಿಸ್ಮಯ ಎನಿಸಿದೆ. ಕೆಲವು ಘಟನೆಗಳು ಮೊದಲೇ ಜರುಗಿದಂತೆ ಭಾಸವಾಗುತ್ತವೆ, ಆದರೆ ಈ ಪ್ರಕ್ರಿಯೆ ಹೇಗೆ ನಡೀತದೆ ಎಂದು ಇದುವರೆಗೆ ಯಾವುದೇ ಅಧ್ಯಯನ ಸಾಬೀತುಪಡಿಸಿಲ್ಲ. ನಂಬರ್ 3, ಆಮ್ಲಜನಕ ಇಲ್ಲದೆ ಬದುಕುವ ಪ್ರಾಣಿ ಈ ಭೂಮಿಯ ಮೇಲೆ ಸೂಕ್ಷ್ಮ ಜೀವಿಗಳು ಸೇರಿದಂತೆ ಎಲ್ಲ ಜೀವಿಗಳು ಸಹ ಬದುಕಲು ಆಮ್ಲಜನಕ ಅತ್ಯವಶ್ಯಕ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಕೆಲ ತಳಿಯ ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ ಇಲ್ಲದೆಯೂ ಬದುಕಲು ಸಾಧ್ಯವಿರುವ ಅಂಶವು ವಿಜ್ಞಾನಿಗಳಿಗೆ ಇದು ಸವಾಲಾಗಿಯೇ ಉಳಿದುಕೊಂಡಿದೆ. ನಂಬರ್ 4, ಪ್ರಾಣಿಗಳ ವಲಸೆಗೆ ವಿಜ್ಞಾನ ಇದುವರೆಗೂ ಸಹ ನಿರ್ದಿಷ್ಟ ವಿವರಣೆ ನೀಡಿಲ್ಲ. ವಿಶೇಷವಾಗಿ ಪಕ್ಷಿಗಳು ತಾವು ಮೊದಲಿದ್ದ ಪ್ರದೇಶವನ್ನು ಒಂದು ಋತುಮಾನ ಮುಗಿದ ನಂತರ ಯಾವುದೇ ಟ್ರ್ಯಾಕರ್ ನ್ಯಾವಿಗೇಷನ್ ಇಲ್ಲದೆ ನಿಖರವಾಗಿ ತಲುಪುವುದು ಹೇಗೆ ಅಂತ ವಿಜ್ಞಾನಿಗಳು ಇದುವರೆಗೆ ಸಾಬೀತುಪಡಿಸಿಲ್ಲ. ನಂಬರ್ 5, ಅಯಸ್ಕಾಂತ ಮತ್ತು ಅದರ ದಿಕ್ಕುಗಳು. ವಿಜ್ಞಾನಿಗಳು ಇದುವರೆಗೂ ಸಹ ಅಯಸ್ಕಾಂತ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಮಾತ್ರ ಏಕೆ ಹೊಂದಿದೆ ಎಂದು ಸರಿಯಾದ ವಿವರಣೆ ನೀಡಿಲ್ಲ. ಅಯಸ್ಕಾಂತಗಳನ್ನು ಸಣ್ಣದಾಗಿ ವಿಭಾಗಿಸಿದರೂ ಸಹ ಅವು ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿರುತ್ತವೆ. ಭೂಮಿ ಕೂಡ ಒಂದು ಅಯಸ್ಕಾಂತವೇ ಆಗಿದೆ. ನಂಬರ್ 6, ಆಕಳಿಕೆ ಏಕೆ ಬರುತ್ತದೆ? ನಿದ್ದೆ ಬಂದಾಗ ಆಕಳಿಕೆ ಬರುತ್ತದೆ ಎಂದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆಕ್ಸಿಜನ್ ಪ್ರಮಾಣ ಕಡಿಮೆಯಾದಾಗ ಬರುತ್ತದೆ ಎಂದು ಹಲವು ಕಾರಣವನ್ನು ನೀಡಲಾಗುತ್ತದೆ. ಆದರೆ ಆಕಳಿಕೆ ಬರುವಾಗ ದೇಹದಲ್ಲಿ ಯಾವ ರೀತಿಯ ಪ್ರಕ್ರಿಯೆ ನಡೆಯುತ್ತದೆ ಎಂದು ವಿಜ್ಞಾನ ಇದುವರೆಗೆ ಸಾಬೀತುಪಡಿಸಿಲ್ಲ. ನಂಬರ್ 7, ಟೊಮ್ಯಾಟೊ ಜೀನ್. ನಾವು ತಿನ್ನುವ ಟೊಮ್ಯಾಟೊ ಮನುಷ್ಯನಿಗಿಂತ ಹೆಚ್ಚು ಜೀನ್ಗಳನ್ನು ಹೊಂದಿದೆ. ಟೊಮ್ಯಾಟೊ 31,360 ಜೀನ್ಗಳನ್ನು ಹೊಂದಿದ್ದು ಮಾನವರಿಗಿಂತ 7,000 ಹೆಚ್ಚು ಜೀನ್ಗಳನ್ನು ಹೊಂದಿರುವ ವಿಪರ್ಯಾಸದ ಬಗ್ಗೆ ವಿಜ್ಞಾನಿಗಳು ಯಾವುದೇ ಮಾಹಿತಿ ನೀಡಲು ಇದುವರೆಗೆ ಸಾಧ್ಯವಾಗಿಲ್ಲ. ನಂಬರ್ 8, ಬ್ಲ್ಯಾಕ್ ಹೋಲ್ ತಳ. ಪ್ರಪಂಚಾದ್ಯಂತ ಎಲ್ಲ ಭೌತ ವಿಜ್ಞಾನಿಗಳು ಸಹ ಕಪ್ಪು ಕುಳಿ ಬಗ್ಗೆ ವಿವರಣೆ ನೀಡಬೇಕೆಂದು ಸದಾ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇದುವರೆಗೆ ಕಪ್ಪು ಕುಳಿ ವಿಷಯದ ಬಗ್ಗೆ ಯಾರಿಗೂ ವಿವರಿಸಲು ಸಾಧ್ಯವಿಲ್ಲ. ಕೆಲವೊಂದು ವಿವರಣೆಗಳನ್ನು ನೀಡಿದರೂ ಸಹ ಅವುಗಳನ್ನು ವಿಜ್ಞಾನ ಪ್ರಪಂಚವೇ ಒಪ್ಪಲಿಲ್ಲ. ನಂಬರ್ 9, ಭೂತವೆಂಬ ಕಲ್ಪನೆಯನ್ನು ನಂಬುವ ಮತ್ತು ನಂಬದವರ ಮಧ್ಯೆ ಯಾವಾಗಲೂ ಚರ್ಚೆಗಳು ನಡೀತಾ ಇರ್ತವೆ. ಯಾರಾದರೂ ಸಾಕ್ಷಿ ಸಮೇತ ಭೂತದ ಬಗ್ಗೆ ಹೇಳಿದರೆ ವಿಜ್ಞಾನ ಇದನ್ನು ಮಾನಸಿಕ ವಿದ್ಯಮಾನ ಎಂದು ಹೇಳ್ತಾರೆ. ಇದಕ್ಕೆ ವಿವರಣೆ ನೀಡಲು ವಿಜ್ಞಾನ ಇದುವರೆಗೆ ಮುಂದಾಗಿಲ್ಲ, ಏಕೆಂದರೆ ವಿಜ್ಞಾನದ ಪ್ರಕಾರ ಭೂತವೆಂಬುದು ಒಂದು ಕಲ್ಪನೆಯಷ್ಟೇ. ನಂಬರ್ 10, ಏಲಿಯನ್ಸ್ ಮತ್ತು ಅವುಗಳ ಸ್ಥಳ. ಏಲಿಯನ್ಸ್ಗಳ ಇರುವಿಕೆ ಬಗ್ಗೆ ಯಾವಾಗಲೂ ಮಾಹಿತಿ ಹರಿದಾಡುತ್ತಿದ್ದರೂ ಸಹ ವಿಜ್ಞಾನ ಮಾತ್ರ ಇದರ ಬಗ್ಗೆ ವಿವರಣೆ ನೀಡಿಲ್ಲ. ಪ್ರತಿಯೊಬ್ಬ ವಿಜ್ಞಾನಿಯೂ ಅನ್ಯಗ್ರಹ ಜೀವಿಗಳು ಇರಬಹುದು ಎಂಬುದನ್ನು ಒಪ್ಪುತ್ತಾರೆ ಅಷ್ಟೇ, ಆದರೆ ಅವುಗಳು ಭೂಮಿಗೆ ಬರುತ್ತವೆ ಎಂಬುದನ್ನು ಒಪ್ಪುವವರು ಬಹಳ ಕಡಿಮೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.